ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್. ಇವತ್ತು ನನ್ನ ಪ್ಯಾಂಪರಿಂಗ್ ಡೇ. ಮಗುನ ಅಮ್ಮನ ಹತ್ರ ಬಿಟ್ಟು ನಾನು ವಿಸಿಟ್ ಮಾಡಿದ್ದು ಸಾರಾ ಸೀಸರ್ಸ್ ಪ್ರೊಫೆಷ್ನಲ್ ಸಲೂನ್. ಇದು ಲೊಕೇಟ್ ಆಗಿರೋದು ನಮ್ಮ ಅರಸೀಕೆರೆನಲ್ಲೇ. ಏನು ಶಿವಮೊಗ್ಗ ಬ್ಯಾಂಗ್ಳೂರು ಹೈವೇ ರೋಡ್ ಇದೆ, ಅಲ್ಲಿ ಸಿದ್ದೇಶ್ವರ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರಲ್ಲಿ ಈ ಸಲೂನ್ ಲೊಕೇಟ್ ಆಗಿದೆ. ಆ್ಯಂಡ್ ನಮ್ಮ ಅರಸೀಕೆರೆಯಲ್ಲಿ ಈ ಸಲೂನ್ ಸ್ಟಾರ್ಟ್ ಆಗಿ 4 months ಆಗ್ತಾ ಬಂತು. ಇನ್ನು ಸಾಕಷ್ಟು ಜನಕ್ಕೆ ಗೊತ್ತು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲನೂ ಹೌದು. ಸೊ ಇದು ಯೂನಿಸೆಕ್ಸ್ ಸಲೂನ್ ಆಗಿರೋದ್ರಿಂದ ಇಲ್ಲಿ ಮೆನ್ ಆ್ಯಂಡ್ ವುಮೆನ್ ಇಬ್ರು ಸರ್ವಿಸಸ್ನ ತಗೊಳ್ಬೋದು. ಹಾಗೇನೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸರ್ವಿಸಸ್ ಅವೈಲೇಬಲ್ ಇದೆ. ಬೆಸ್ಟ್ ಸರ್ವಿಸಸ್ ನಮ್ಮ ಏರಿಯಾದಲ್ಲಿ ಈ ಸಲೂನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಸ್ ವೆಲ್ ಆಸ್ ಮಕ್ಕಳಿಗೂ ಕೂಡ ಇಲ್ಲಿ ಒಳ್ಳೊಳ್ಳೆ ಸರ್ವಿಸಸ್ ಸಿಗುತ್ತೆ. ಅಲ್ಲಿನ ಸ್ಟಾಫ್ ಬಗ್ಗೆ ಅಂತೂ ಮಾತೇ ಬೇಡ. ಐ ಹ್ಯಾವ್ ಗಾಟ್ ಎ ವಂಡರ್ಫುಲ್ ಸ್ಟೈಲಿಸ್ಟ್. ಐ ಫೀಲ್ ಸೋ ಕಂಫರ್ಟಬಲ್ ಥ್ರೂ ಔಟ್ ಮೈ ಎಂಟೈರ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಆರಾಮ್ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಯು ಕ್ಯಾನ್ ಗೋ ಫಾರ್ ಬೆಸ್ಟ್ ಏರ್ ಕಟ್, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಥ್ರೆಡಿಂಗ್, ಏರ್ ಕಲರಿಂಗ್, ಏರ್ ಕೆರಾಟಿನ್ ಟ್ರೀಟ್ಮೆಂಟ್, ಏರ್ ಸ್ಮೂತ್ನಿಂಗ್, ಏರ್ ಸ್ಟ್ರೈಟ್ನಿಂಗ್, ಸೊ ಆನ್. ನಾನು ಯಾವ ಸರ್ವಿಸ್ ತೊಗೊಂಡೆ ಇಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಈ ಸೆಲೂನ್ನ ಟೂರ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಆ್ಯಸ್ ಯು ಆಲ್ ನೋ ದಟ್ ಇದು ಅಲ್ಲಿನ ಮೆನ್ಯೂ ಕಾರ್ಡ್ ಆಗಿತ್ತು. ಇಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ನಾನು ಏನು ಹೇಳಿದೆ ಹಾಗೇ ಎಲ್ಲ ತರಹದ ಸರ್ವಿಸ್ಗಳು ಅವೈಲೇಬಲ್ ಇದೆ, ಬೋತ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಆಲ್ಸೋ ಫಾರ್ ಚಿಲ್ಡ್ರನ್ಸ್. ನೀವು ತುಂಬಾ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿ ಸರ್ವಿಸಸ್ನ ಕೊಡ್ತಾರೆ. ಏರ್ ಕಲರಿಂಗ್ ಆಗಿರ್ಬೋದು, ಏರ್ ಕಟಿಂಗ್ ಆಗಿರ್ಬೋದು. ಯೂಶಲಿ ಎಲ್ರಿಗೂ ಏರ್ ಕಲರಿಂಗ್ ಅಥವಾ ಹೇರ್ ಕಟಿಂಗ್ ಅಥವಾ ಏನೇ ಮಾಡಿಸ್ಕೋಬೇಕು ಅಂತ ಅಂದ್ರೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ನ ಆ್ಯಕ್ಚುಲಿ ಅವರು ಮೀರಿಸ್ತಾರೆ ಅಂತಲೇ ನಾನು ಹೇಳಬಲ್ಲೆ. ನಾನು ಯಾವ ಸರ್ವಿಸ್ನ ತೊಗೊಂಡೆ ಅಂತ ತೋರ್ಸೋಕ್ಕೂ ಮುಂಚೆ ಸಲೂನ್ ಟ್ಯೂರ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು ರಿಸೆಪ್ಷನ್ ಏರಿಯಾ ಆ್ಯಂಡ್ ಇಲ್ಲಿ ಬಂದಂಥ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಹೀಗೆ ಬಂದರೆ ಇದೆಲ್ಲ ಹೇರ್ ಕಟ್ ಸೆಕ್ಷನ್ಸ್ ಆಗಿರುತ್ತೆ. ಹಾಗೆ ಈ ಸೈಡಲ್ಲಿ ಸ್ವಲ್ಪ ಡಿಸ್ಪ್ಲೇ ಸೆಕ್ಷನ್ಸ್ ಇತ್ತು. ಅಟ್ ಎ ಟೈಮ್ 8 ಜನ ಹೇರ್ ಕಟ್ನ ಮಾಡಿಸ್ಕೋಬೋದು ಈ ಸಲೂನಲ್ಲಿ. ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲೇ ಸೀಟ್ನ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿನ ಸ್ಟಾಫ್ ಬಗ್ಗೆ ನಾನು ಮುಂಚೆನೇ ಹೇಳ್ದಂಗೆ ದೇ ಆರ್ ವೆರಿ ಮಚ್ ಫ್ರೆಂಡ್ಲಿ ಆ್ಯಂಡ್ ಮೋರ್. ನೀವು ಅವ್ರನ್ನ ಡೈರೆಕ್ಟಾಗೇ ಕೇಳ್ಬೋದು, ಯಾವ ಟ್ರೀಟ್ಮೆಂಟ್ನ ಮಾಡ್ತಾಯಿದ್ದೀರಾ, ಯಾವ ರೀತಿ ಮಾಡ್ತಾಯಿದ್ದೀರಾ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಆಸ್ಕ್ ದೆಮ್ ಡೈರೆಕ್ಟ್ಲಿ ಆ್ಯಂಡ್ ದೇ ವಿಲ್ ಗಿವ್ ಯು ಅ ಗುಡ್ ಸೊಲ್ಯೂಷನ್. ಈವನ್ ನಾನು ವೆರಿ ಮಚ್ ಸ್ಯಾಟಿಸ್ಫೈಡ್. ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿನ ಸರ್ವಿಸ್. ಆ್ಯಂಡ್ ಪರ್ಸ್ನಲಿ ಅವರು ನಮ್ಮ ಏರ್ ಕೇರ್, ನಮ್ಮ ಏರ್ಗೆ ಯಾವುದು ಸಜೆಷನ್ ಬೇಕನ್ಸುತ್ತೆ ಅದನ್ನೇ ಅವರು ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ತುಂಬಾ ಸೆಕ್ಷನ್ಸ್ಗಳಿತ್ತು, ಲೈಕ್ ಪೆಡಿಕ್ಯೂರ್, ಮೆನಿಕ್ಯೂರ್, ಏರ್ ಕಲರಿಂಗ್, ನೈಲ್ ಎಕ್ಸ್ಟೆನ್ಷನ್, ಬಾಡಿ ಮಸಾಜ್, ಫೇಶಿಯಲ್, ವ್ಯಾಕ್ಸಿಂಗ್, ಈ ರೀತಿ ತುಂಬಾ ಸೆಕ್ಷನ್ಸ್ಗಳಿತ್ತು. ಅಲ್ಲಿ ಬಂದಂಥ ಕ್ಲೈಂಟ್ಸ್ನ ಅಲ್ಲಿ ಸರ್ವಿಸ್ ಕೊಡ್ತಾಯಿದ್ರು. ನಾನು ಆ ವಿಡಿಯೋನ ತೊಗೊಳ್ಳಿಕ್ಕಾಗಲಿಲ್ಲ. ಸೊ ಫೈನಲಿ ನಾನು ಯಾವ ಟ್ರೀಟ್ಮೆಂಟ್ ತೊಗೊಂಡೆ ಇಲ್ಲಿ ಅಂತ ಅಂದರೆ, ನನ್ನ ಹೇರ್ನ ಒಂದಿನ ಬಿಫೋರ್ ಹೋಗಿ ನಾನು ಅಲ್ಲಿ ಚೆಕ್ ಮಾಡಿಸಿದ್ದೆ. ಆ ಚೆಕ್ ಮಾಡಿಸಿದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು, ಮ್ಯಾಮ್ ಯು ಕ್ಯಾನ್ ಗೋ ಫಾರ್ ಕೆರಾಟಿನ್ ಆ್ಯಂಡ್ ವೈಲ್ ಬ್ರೆಸ್ಟ್ ಫೀಡಿಂಗ್ ಆಲ್ಸೋ ಇಟ್ ಈಸ್ ಗುಡ್ ಅಂತ ಹೇಳಿದ್ರು. ನಾನು ಅವ್ರನ್ನ ಪರ್ಸ್ನಲಿ ಕೇಳಿಬಿಟ್ಟೇ ಮಾಡಿಸ್ಕೊಂಡಿದ್ದು, ಬಿಕಾಸ್ ನಾನು ನನ್ನ ಪಾಪುಗಿನ್ನ ಹಾಲು ಬಿಡಿಸಿರಲಿಲ್ಲ. ಆ್ಯಂಡ್ ಆವಾಗ ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೋದಾ ಅಂತ ಕೇಳಿದೆ. ನೋಡ್ತಿದ್ದೀರಾ ನೀವು, ನನ್ನ ಹೇರ್ ತುಂಬಾ ಹೇರ್ ಫಾಲ್ ಆಗಿತ್ತು, ತುಂಬಾ ತಿನ್ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು, ಏನು ಕೆರಾಟಿನ್ ಮಾಡಿಸ್ಕೊಂಡ್ರೆ ಏರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಡ್ರೈನೆಸ್ ಆಗಿರ್ಬೋದು ಎಲ್ಲ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ನೀವು 15-20 days ಒಂದ್ಸಲ ಏರ್ ಸ್ಪಾ ಮಾಡಿಸ್ಕೊಳ್ತಾ ಇರಿ, ಇದರಿಂದನೂ ನಿಮಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಅವ್ರದ್ದು ಸಜೆಷನ್ನ ನಾನು ಸೊಲ್ಯೂಷನ್ ಅಂತ ತಗೊಂಡು ನಾನು ಅವ್ರು ಹೇಳಿದ್ದ ಟ್ರೀಟ್ಮೆಂಟಿಗೆ ಮುಂದೋದೆ. ಆ್ಯಂಡ್ ಇಲ್ಲಿ ಪೆಡಿಕ್ಯೂರ್, ಮೆನಿಕ್ಯೂರ್ ಸೆಕ್ಷನ್ಸ್ ಎಲ್ಲ ಇತ್ತು. ಹಾಗೆ ನಾನು ಅದನ್ನು ಲೈಟಾಗಿ ಶೂಟ್ ಮಾಡಿಕೊಂಡೆ.
ಆವಾಗಲೇ ಹೇಳ್ದಂಗೆ ವೈಲ್ ಬ್ರೆಸ್ಟ್ ಫೀಡಿಂಗ್ ಆಲ್ಸೋ ಕೆರಾಟಿನ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ರು. ಆ್ಯಂಡ್ ಇದು ಯಾವುದೇ ರೀತಿ ಚೇಂಜಸ್ ಪಾಪುನಲ್ಲಾಗಲಿ ನನ್ನಲ್ಲಾಗಲಿ ಆಗಲಿಲ್ಲ. ಆ್ಯಂಡ್ ಇದು ನಂದು ಬಿಫೋರ್ ಡೇ ನನ್ನ ಹೇರ್ನ ಚೆಕ್ ಮಾಡಿ ಆ್ಯಂಡ್ ನಾನು ಹೋಗಿದ್ದ ದಿನ ಇದು ಕೆರಾಟಿನ್ ಸ್ಟಾರ್ಟ್ ಮಾಡಿ ಏರ್ ವಾಶ್ ಮಾಡಿದರು. ನನ್ನ ಹೇರು ಮುಟ್ಕೊಂಡ್ರೆ ತುಂಬಾ ಸ್ಮೂತ್ ಆ್ಯಂಡ್ ಸಿಲ್ಕಿ ಅನ್ನಿಸ್ತಾ ಇತ್ತು. ಮುಟ್ಟಿದ್ರೇ ನನಗೆ ಅದು ಫೀಲ್ ಕಾಣಿಸ್ತಾ ಇತ್ತು. ಆ್ಯಂಡ್ ಬ್ಲೋ ಡ್ರೈನ ಮಾಡಿಬಿಟ್ಟು ಐರನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಫೈನಲಿ ಇದೆಲ್ಲ ಮುಗಿಸ್ಕೊಂಡು ನನ್ನ ಕೂದಲು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ನೀವೇ ನೋಡ್ಬೋದು. ಆ್ಯಂಡ್ ಎಸ್, ದಿಸ್ ಈಸ್ ಮೈ ಫೈನಲ್ ಏರ್ ರಿಸಲ್ಟ್. ನನಗಂತೂ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಶೈನಿ ಸಿಲ್ಕಿಯಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ಥರದ ಏರ್ ಟ್ರೀಟ್ಮೆಂಟ್ ನಿಮಗೂ ಇಷ್ಟ ಆಗಿದ್ರೆ, ನೀವು ನಮ್ಮ ಅರಸೀಕೆರೆಯವರಾಗಿದ್ದರೆ ಪ್ಲೀಸ್ ಒಂದ್ಸಲ ಸಾರಾ ಸಿಸರ್ ಸಲೂನ್ನ ವಿಸಿಟ್ ಮಾಡಿ. ಇದು ಯಾವುದೇ ಥರ ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ, ಪರ್ಸ್ನಲಿ ತುಂಬ ಇಷ್ಟ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ. ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್.